ಈ ಇಂಡಸ್ಟ್ರಿನಲ್ಲಿ ಆಕ್ಟಿಂಗ್ಗೆ ನಾವು ಪ್ರಾಮುಖ್ಯತೆ ಕೊಟ್ಟರೆ ವಿಲ್ ಹ್ಯಾವ್ ಬೆಟರ್ ಟ್ಯಾಲೆಂಟ್. ಬಟ್ ಕಾಸ್ಟಿಂಗ್ ಪ್ರಾಸೆಸ್ಸು, ನಾನು ಇಷ್ಟು ವರ್ಷ ಸೀರಿಯಲ್ಸ್ ಮಾಡಿದ್ರು ಕೂಡ ಈ ಸಿನಿಮಾ ನನಗೆ ಸಿಗೋದಕ್ಕೆ ಸೀರಿಯಲ್ಸ್ ಕಾರಣ ಅಲ್ವೇ ಅಲ್ಲ. ಹಂಗಂದ್ರೆ ನೀವು ಆಸ್ಟಿನ್ ಮಹಾಮೌನ ಕಳ್ಳಲ್ಲ ಬಿಡಿ. ನಾವು ಡ್ರೆಸ್ ಮಾಡ್ಕೊಳ್ಳೋದೇ ತಪ್ಪ. ಅಪ್ಪು ಸರ್ದು ಚಕ್ರವ್ಯೂಹ ಮಾಡಿದೆ. ಸೊ ಇಟ್ ವಾಸ್ ನೈಸ್ ಎಕ್ಸ್ಪೀರಿಯನ್ಸ್. ಅಪ್ಪು ಸರ್ ಜೊತೆ 1.5 year ಇರೋದೇನು ಹುಡುಗಾಟ ಅಲ್ಲ. ಕರೆಕ್ಟಾಗಿ ಅದೇ ತಕ್ಕಾಗಿ ನಮಗೆ KRG ಅವರು ರಿಲೀಸ್ ಮಾಡ್ಕೊಡ್ತಿದ್ದಾರೆ. ಆ ಒಂದು ಧೈರ್ಯ ಇತ್ತು. ಸೊ ಆ ಧೈರ್ಯದಿಂದ ಮುನ್ನುಗ್ಗಿ ಇವಾಗ September 5th ಬರುತ್ತೆ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಮನು ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಇವತ್ತು ನನ್ನ ಜೊತೆ ನನ್ನ ಶೋ ಅಲ್ಲಿ ಆಸ್ಟಿನ್ನ ಮಹಾನ್ ಮೌನ ಸಿನಿಮಾದ ಹೀರೋ ಮತ್ತೆ ಹೀರೋಯಿನ್ಸ್ ಇದ್ದಾರೆ. ವೆಲ್ಕಮ್ ಟು ದ ಶೋ ಸರ್. ವೆಲ್ಕಮ್ ಟು ದ ಶೋ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಹೇಗಿದ್ದೀರಾ ಎಲ್ಲರೂ? ಸೂಪರ್. ಒಟ್ಟಿಗೆ ಇದ್ದೀರಾ ಆ್ಯಂಡ್ ಸೂಪರಾಗಿ ಕಾಣಿಸ್ತಿದ್ದೀರಾ ಕೂಡ. ಆ್ಯಂಡ್ ಸಿನಿಮಾ ಕೂಡ ಅತಿ ಶೀಘ್ರದಲ್ಲಿ ರಿಲೀಸ್ ಆಗೋದಕ್ಕೆ ಆಗಿದೆ. ಸೊ ಹೌ ಎಕ್ಸೈಟೆಡ್ ಆರ್ ಯು? ವೇ ಟೂ ಮಚ್. ತುಂಬ ಕಾಯ್ತಾ ಇದ್ದೀವಿ. ಆದಷ್ಟು ಬೇಗ ಬರಲಿ, ಜನರ ರೆಸ್ಪಾನ್ಸ್ ನೋಡೋಕ್ಕೋಸ್ಕರ ತುಂಬ ವೆಯ್ಟ್ ಮಾಡ್ತಾ ಇದ್ದೀವಿ. ಹ್ಯಾಪಿ ಟುಗೆದರ್. ಆ್ಯಂಡ್ ಇನ್ನೊಂದು ಕೋಇನ್ಸಿಡೆನ್ಸ್, ಇಂಟರ್ವ್ಯೂಗಿಂತ ಮುಂಚೆ ಮಾತಾಡ್ತಿದ್ದೆ, ಗೊತ್ತಿಲ್ಲದೆ ಎಲ್ಲರೂ ಕೂಡ ಮೈಸೂರಿಯನ್ಸ್ ಅಂತಲ್ಲ ನೀವು 3 ಜನ. ಓಕೆ, ನನ್ಗೆ ಇವಾಗ ಶಾಕ್. ಪ್ರಕೃತಿನೋ ಮೈಸೂರಿಯನ್ ಅಂತ ಮೈಸೂರು, ಇನ್ನೊಂದು ಅವರು ಮೈಸೂರು. ಆ್ಯಂಡ್ ಇನ್ನೊಂದು ವಿಷಯ, ನಾನು ಮೈಸೂರಿಯನ್. ಸೊ ಅಂಡ್ ಆಸ್ಟಿನ್ನ ಮಹಾನ್ ಮೌನ ಅಂತ ಟೈಟಲ್ ಕೇಳಿದ ತಕ್ಷಣ ಕೆಲವೊಂದು ಟೈಟಲ್ಗಳು ಒಂದೊಂಥರ ಸೌಂಡ್ ಆಗುತ್ತೆ. ಓಕೆ. ಅಂಡ್ ಅಫ್ಕೋರ್ಸ್ ಈ ಟೈಟಲ್ ಕೇಳಿದ ತಕ್ಷಣ ಒಂದು ನಾವೆಲ್ಲು ಇಲ್ಲ ನಾಟಕ ಈ ತರ ಟೈಟಲ್ ಅಂತ ಸೌಂಡ್ ಆಯ್ತು. ಓಕೆ. ಈ ಟೈಟಲ್ ಇದನ್ನೇ ಇಡಬೇಕು ಅನ್ನೋದಕ್ಕೆ ವಾಟ್ ವಾಸ್ ದ ಕಾಲ್ ಒಂದು. ಆಮೇಲೆ ಈ ಟೈಟಲ್ಲು ಇಷ್ಟೊಂದು ಸೌಂಡ್ ಆಗ್ತಿದೆಯಲ್ಲ, ಹೌ ಇಂಪಾರ್ಟೆಂಟ್ ಈಸ್ ದಿಸ್ ಟೈಟಲ್ ಟು ದ ಸ್ಟೋರಿ? ಎಕ್ಸಾಕ್ಟ್ಲಿ. ಸೆಕೆಂಡ್ ಪಾಯಿಂಟ್ ಹೇಳಿದ್ರಲ್ಲ, ಕತೆಗೆ ಯಾವ ಥರ ಆ್ಯಪ್ಟ್ ಇರುತ್ತೋ ಅದ್ರ ತಕ್ಕಾಗೆ ನಾವು ಟೈಟಲ್ ಇಡೋಕ್ಕಾಗೋದು. ಓಕೆ. ಸೊ ಆಸ್ಟಿನ್ ಅನ್ನೋದು ಕ್ಯಾರೆಕ್ಟರ್ ನೇಮ್ ಅದು. ಸೊ ಮಹಾನ್ ಮೌನ ಅನ್ನೋದು ಕಂಪ್ಲೀಟ್ ಸೈಲೆನ್ಸ್. ಸೊ ಕಥೆಯಲ್ಲಿ ಬರುವಂಥ ಅಂಶನ ತೊಗೊಂಡೆ ನಾವು ಟೈಟಲ್ ಮಾಡೋಕ್ಕಾಗೋದು, ಸುಮ್ಮನೆ ಬೇರೆ ಏನೂ ಇಡೋಕ್ಕಾಗೋದಿಲ್ಲ. ಆ್ಯಂಡ್ ಇಟ್ಸ್ ನಾಟ್ ಎ ನಾವೆಲ್ ಬೇಸ್ ಥಿಂಗ್ ಆಗಿರ್ಬೋದು, ಇಲ್ಲ ಅಂದರೆ ಎಲ್ಲಿಂದ ನಾವು ತೊಗೊಂಡು ರಿಯಲ್ ಇನ್ಸಿಡೆಂಟ್ ಆಗಿರ್ಬೋದು, ಅದ್ರದ್ದು ಯಾವುದೂ ಸಬ್ಜೆಕ್ಟ್ ಅಲ್ಲ. ನಾವೇ ಬರೆದಿರೋ ಸಬ್ಜೆಕ್ಟು, ಸೃಷ್ಟಿಸಿರೋ ಸಬ್ಜೆಕ್ಟು. ಬಟ್ ಆ್ಯಂಡ್ ಅದರದ್ದು ಇನ್ನೊಂದು ತುಂಬ ಲಾಂಗ್ ಸ್ಟೋರಿನೇ ಇದೆ ಅದ್ರ ಬಗ್ಗೆ. ಆ್ಯಂಡ್ ಈಗ ನಾವೆಲ್ ಇಂದ ತೊಗೊಂಡ್ರೆ ಕಥೆ ಅಲ್ಲ ಅಂತ ಹೇಳಿದ್ರಿ. ಕರೆಕ್ಟ್. ಬಟ್ ಈ ಕಥೆನೇ ನಾವೆಲ್ ಆಗುತ್ತೆ ಅಂತ ಕೂಡ ಕೇಳ್ಪಟ್ಟೆ. ಹೌದು. ಇದು ನಾವೆಲ್ ಆಗಿ ಬರೀತಾ ಇದ್ದೀನಿ. ಇದು ಪುಸ್ತಕ ಆಗ್ತಾ ಇದೆ, ಬುಕ್ ಆಗಿ ರೆಡಿ ಆಗ್ತಾ ಇದೆ. ನೋಡಿ, ಅವರಿಬ್ಬರಿಗೆ ಸರ್ಪ್ರೈಸ್ ಕೊಡ್ತೀವಿ. ಹೌದು, ಇದು ಎಲ್ಲರೂ ಇಫ್ ಇನ್ ಕೇಸ್ ನಾವೆಲ್ ಬೇಸ್ಡ್ ಇರೋ ಥರ ಸಬ್ಜೆಕ್ಟ್ ಏನೋ ಮಾಡ್ತಾ ಇರ್ತಾರೆ. ಬಟ್ ನನ್ನ ಕಾನ್ಸೆಪ್ಟೇ ಬೇರೆ ರೀತಿ ಮಾಡಿಕೊಂಡೆ. ಆ್ಯಂಡ್ ಇದ್ರದ್ದು ಈ ಅಂಶಗಳಿದೆ, ಇದು ನಾನು ಬಿಟ್ಕೊಡಕ್ಕೆ ಆಗ್ತಾ ಇಲ್ಲ, ಹೇಳಕ್ ಆಗ್ತಾ ಇಲ್ಲ ಅದು. ಬಟ್ ಸ್ಟಿಲ್ ಇದು ಒಂದು ನಾವೆಲ್ ಆಗಿ ಬರುತ್ತೆ ಲೇಟರ್ ಆನ್, ಸಿನಿಮಾ ಆದ ನಂತರ. ಸೊ ಈ ಆಸ್ಟಿನ್ ಒಂದು ಸರ್ಕಲ್ಗೆ ನೀವಿಬ್ರು ಅಂದರೆ ಇನ್ ರಿಯಲ್ ಈ ಸಿನಿಮಾಗೆ ಹೌ ವಾಸ್ ಯುವರ್ ಎಂಟ್ರಿ ಹೇಳ್ಬೇಕಂದ್ರೆ ಹಿ ವಾಸ್ ಸರ್ಚಿಂಗ್, ಲೈಕ್ ತುಂಬ ಹುಡುಕ್ತಾ ಇದ್ರು. ಮೇ ಬಿ ಒಂದು 3 months ಇಂದನೂ ನೋಡ್ತಾ ಇದ್ದ, ತುಂಬ ಟೈಮಿಂದನೂ ಹಿ ವಾಸ್ ಸೀಯಿಂಗ್, ತುಂಬ ಇದು ಮಾಡ್ತಾಯಿದ್ರು. ಆ್ಯಂಡ್ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಹೇಗೋ ನನ್ನ ರೆಫರೆನ್ಸ್ ಸಿಕ್ತು ಅವ್ರಿಗೆ. ಸೊ ಫಸ್ಟ್ ಮೀಟ್ ಆದ್ವಿ. ಐ ವಾಸ್ ಲೈಕ್ ಓಕೆ, ಸ್ಟೋರಿ ಹೇಳಿದ್ರು. ತುಂಬ ನಾನು ಬೇರೆ ಮೂವೀಸ್ ಎಲ್ಲ ಮಾಡಿರೋದು ಒಂದು ಆಲ್ಮೋಸ್ಟ್ ಗ್ಲಾಮರಸ್ ರೋಲ್ಸ್ ಅಥವಾ ಕೈಂಡ್ ಆಫ್ ಬೋಲ್ಡ್ ಕ್ಯಾರೆಕ್ಟರ್ಸ್ ಮಾಡಿದೆ. ಐ ವಾಂಟೆಡ್ ಟು ಡೂ ಅ ವೆರಿ ಕಂಟೆಂಟ್ ಓರಿಯೆಂಟೆಡ್ ಮೂವಿ ಮಾಡಬೇಕು ಅಂತ ಆಸೆ ಇತ್ತು, ಯಾಕಂದರೆ ನಾನು ಥಿಯೇಟರ್ಸ್ ಮಾಡಿದ್ದೀನಿ. ಸೊ ಐ ವಾಂಟೆಡ್ ಟು ಡೂ ದಟ್ ಕ್ಯಾರೆಕ್ಟರ್ಸ್. ಯಾಕೆ ನನ್ನ ನೋಡ್ತಿದ್ದಂಗೆ ವೈ ಯು ವಾಂಟ್ ಟು ಫಿಟ್ ಇನ್ ಟು ಆಲ್ಮೋಸ್ಟ್ ವಿಲನ್ ಕ್ಯಾರೆಕ್ಟರ್ಸ್, ಆ ಥರನೇ ಯಾಕೆ ಕೊಡ್ತೀರಾ? ಐ ಕ್ಯಾನ್ ಡೂ ಅ ಬೆಟರ್ಮೆಂಟ್ ಅಂತ ಇತ್ತು ತಲೆಯಲ್ಲಿ. ಐ ವಾಸ್ ಆಲ್ಸೋ ಸರ್ಚಿಂಗ್ ಒಂದು ಒಳ್ಳೆ ಹೋಮ್ಲಿ ಬಬ್ಲಿ ಕ್ಯಾರೆಕ್ಟರ್ ಮಾಡೋಣ ಅಂತ ಹೇಳಿ ಹುಡುಕ್ತಾ ಇದ್ದೆ ನಾನು, ಒಳ್ಳೆ ಸ್ಕ್ರಿಪ್ಟ್ ನೋಡಿ. ಆ್ಯಂಡ್ ದಟ್ ಟೈಮ್ ಈ ಆಫರ್ಡ್ ಮೀ, ಈ ಥರ ಇರುತ್ತೆ ಕ್ಯಾರೆಕ್ಟರು. ನಾನು ಹುಡುಕ್ತಾ ಇದ್ದೆ, ಅದೇ ಟೈಮ್ ಇವರು ಸಿಂಕ್ ಆಗೋಯ್ತು. ಲೈಕ್ ಐ ಆಸ್ಕ್ಡ್ ಹಿಮ್ ಡೈರೆಕ್ಟ್ಲಿ, ಲೈಕ್ ಯಾವ ಡೈರೆಕ್ಟರು, ಈಗ ಹೊಸ ಡೈರೆಕ್ಟರ್ ನೋಡಿದ್ರು ಇಲ್ಲಿ ಆಫರ್ ಮೀ ಸಮಥಿಂಗ್ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಓನ್ಲಿ. ಹೆಂಗೆ ಅನ್ನಿಸ್ತು ನಿಮಗೆ ಈ ಕ್ಯಾರೆಕ್ಟರ್ ನನಗೆ ಕೊಡಬೇಕು ಅಂತ ಯಾಕೆ ಫೀಲ್ ಆಯಿತು ಅಂತ? ಅದೇ ನನ್ನ ಸ್ಪೆಷಾಲಿಟಿ ಅಂತ ಹಿಟ್ಟು. ಸೊ ಐ ಆಮ್ ವೆರಿ ಹ್ಯಾಪಿ ನಾನು ಈ ಕ್ಯಾರೆಕ್ಟರ್ ಪ್ಲೇ ಮಾಡಿರೋದಕ್ಕೆ, ಬಿಕಾಸ್ ಐ ಫೀಲ್ ಈ ಕ್ಯಾರೆಕ್ಟರ್ಗೆ ಜೀವ ತುಂಬಿದ್ದೀನಿ ಅಂತ ಅನಿಸುತ್ತೆ. ತುಂಬಾ ಇನ್ನೋಸೆಂಟ್ ಆಗಿ ನಾನಲ್ಲ, ಇಲ್ಲಿ ಏನಿದ್ದೀನಿ ಅದಲ್ಲ ಸಿನಿಮಾದಲ್ಲಿ. ಐ ಆಮ್ ವೆರಿ ಹ್ಯಾಪಿ. ಇದು ಇಟ್ ವಿಲ್ ಬಿ ಲೈಕ್ ಒನ್ ಪ್ಲೇಸ್ ಇರುತ್ತೆ ನನ್ನ ಮನಸ್ಸಲ್ಲಿ ಈ ಕ್ಯಾರೆಕ್ಟರ್ಗೆ. ಐ ಆಮ್ ಹ್ಯಾಪಿ. ಅದೇ ಥರದಲ್ಲಿ ಐ ಫೌಂಡ್ ಹಿಮ್. ಅವ್ರಿಗೂ 3 times ವಿ ಡಿಡ್ ಅ ಕ್ಯಾಶುವಲ್ ಮೀಟಿಂಗ್ ಪ್ರಾಜೆಕ್ಟ್ ಬಗ್ಗೆ ಹೇಳಲಿಕ್ಕೆ. ಸೊ ದೆನ್ ಹಿ ವಾಸ್ ಲೈಕ್ ಫೈನ್, ನೀವು ತುಂಬ ಸೂಟ್ ಆಗ್ತೀರಾ, ಮಾಡೋಣ ಸರಿ. ಇಟ್ ವೆಂಟ್ ವೆಲ್.
ನೀವು ಕೂಡ ಸೀರಿಯಲ್ಸ್ ಅಲ್ಲಿ ಬೇರೆ ಬೇರೆ ಸೀರಿಯಲ್ಸ್ಗಳಲ್ಲಿ ಆಕ್ಟ್ ಮಾಡ್ಕೊಂಡ್ ಬಂದಿದ್ರಿ ಆ್ಯಂಡ್ ದಿಸ್ ಇಸ್ ಯುವರ್ ಸಿನಿಮಾ ಡೆಬ್ಯೂ ಐ ಗೆಸ್ ಅಲ್ಲ, ಫಸ್ಟ್ ಸಿನಿಮಾ. ಸೊ ನೀವು ಈ ಸಿನಿಮಾಗೆ ಹೌ ಯು ಗಾಟ್ ಇನ್ ಟು ದಿಸ್ ಸಿನಿಮಾ? ಐ ಥಿಂಕ್ ನಾನು ಇಷ್ಟು ವರ್ಷ ಸೀರಿಯಲ್ಸ್ ಮಾಡಿದ್ರು ಕೂಡ ಈ ಸಿನಿಮಾ ನನಗೆ ಸಿಗೋದಕ್ಕೆ ಸೀರಿಯಲ್ಸ್ ಕಾರಣ ಅಲ್ವೇ ಅಲ್ಲ. ತುಂಬ ಆಕಸ್ಮಿಕ. ಏನಂದರೆ ನಮ್ಮ ಸಿನಿಮಾದಲ್ಲಿ ಮ್ಯೂಸಿಕ್ ಡೈರೆಕ್ಷನ್ ಮಾಡ್ತಿರೋರು ನಾನು ಅವನು ಒಂದೇ ಕಾಲೇಜಲ್ಲಿ ಓದಿದ್ದು. ಸೊ ವಿಶ್ವಿ. ಸೊ ವೆನ್ ಹಿ ವಾಸ್ ಲುಕಿಂಗ್ ಫಾರ್ ಅ ಹೀರೋಯಿನ್, ಅವರು ಹಾಗೆ ಟೀಮಲ್ಲಿ ಎಲ್ರಿಗೂ ಹೇಳಿರ್ತಾರಲ್ಲ ವಿ ನೀಡ್ ಅ ಹೀರೋಯಿನ್ ಅಂತ. ಸೊ ವಿಶ್ವಿ ರೆಫರ್ ಮಾಡಿದ್ದು. ಈ ಸೆಟ್ ಕಾಲೇಜಲ್ಲಿ ಸೀರಿಯಲ್ಸ್ ಮಾಡ್ತಿದ್ಲು, ಇವಾಗ ಆ್ಯಕ್ಟಿಂಗ್ ಮಾಡ್ತಿದ್ದಾಳೋ ಇಲ್ವೋ ಗೊತ್ತಿಲ್ಲ, ಒಂದ್ಸಲ ಕೇಳಿ ನೋಡಿ ಅಂತ ಹೇಳ್ಬಿಟ್ಬಿಟ್ಟ. ದೆನ್ ಸರ್ ನಾನು ಮೀಟ್ ಮಾಡಿ ನನಗೆ ಸಿಗುತ್ತೋ ಇಲ್ವೋ ನಂಗೆ ಗೊತ್ತಿರಲಿಲ್ಲ. ಬಿಕಾಸ್ ಅವಾಗ ನಾನು ಸೀರಿಯಲ್ಸಿಂದ ಮೂವೀಸ್ ಬರೋದಕ್ಕೆ ತುಂಬ ಟ್ರೈ ಮಾಡ್ತಿದ್ದೆ, ಬಟ್ ಯಾವುದೂ ಒಳ್ಳೆ ಪಾತ್ರ ಸಿಗ್ತಿರ್ಲಿಲ್ಲ ಅಥವಾ ನನಗೆ ಕಥೆನೇ ಚೆನ್ನಾಗಿಲ್ಲ ಅನ್ಸ್ಬಿಡೋದು. ಸೊ ಎಲ್ಲೋ ಒಂದು ಕಡೆ ಸಿಗುತ್ತೋ ಇಲ್ವೋ ಡೌಟಲ್ಲಿದ್ದೆ, ನಾನು ಆ ಫೇಸಲ್ಲಿದ್ದೆ. ಆ್ಯಂಡ್ ಥ್ಯಾಂಕ್ಫುಲಿ ಈ ಒಂದು ಒಳ್ಳೆ ಕ್ಯಾರೆಕ್ಟರ್ ಸಿಕ್ತು, ಲೀಶಾ ಫರ್ನಾಂಡಿಸ್ ಅಂತ, ಡಾಕ್ಟರ್ ಪಾತ್ರ. ಐ ಥಿಂಕ್ ಈ ಪಾತ್ರನೇ ಸರ್ ಎಷ್ಟು ಬ್ಯೂಟಿಫುಲ್ ಆಗಿ ಬರೆದಿದ್ದಾರೆ ಅಂದರೆ, ನನ್ನ ಬಿಟ್ಟು ಆ ಜಾಗದಲ್ಲಿ ಬೇರೆ ಯಾರು ಆ್ಯಕ್ಟಿಂಗ್ ಮಾಡಿದ್ರು ಕೂಡ ಜನ ಕ್ಯಾರೆಕ್ಟರ್ನ ಖಂಡಿತ ಇಷ್ಟಪಡ್ತಾರೆ. ಸೊ ನನ್ನ ಡೆಬ್ಯೂ ಸಿನಿಮಾ ಆಗಿ ನನಗೆ ಆ ಕೆಲಸ ಈಸಿ ಆಗೋಯ್ತು. ಕ್ಯಾರೆಕ್ಟರ್ ಇಟ್ ಸೆಲ್ಫ್ ಇಸ್ ವೆರಿ ಬ್ಯೂಟಿಫುಲ್, ಜನ ಇಷ್ಟಪಡೋ ಥರ. ಸೊ ಐ ಹೋಪ್ ಆ ಒಂದು ಬ್ಯೂಟಿಫುಲ್ ಕ್ಯಾರೆಕ್ಟರ್ಗೆ ನಾನು ಜೀವ ತುಂಬಿದ್ದೀನಿ ಅಂತ. ಹಂಗಂದ್ರೆ ನೀವು ಆಸ್ಟಿನ್ನ ಮಹಾಮೌನಕ್ಕೆ ತೆರಳಲ್ಲ ಬಿಡಿ. ಸೊ ಅಂದರೆ ಹೀರೋಯಿನ್ಸ್ ಕ್ಯಾರೆಕ್ಟರ್ಸ್ ಅಂತ ಬಂದಾಗ ಏನಾಗುತ್ತೆ, ಸುಮಾರು ಸರಿ ಸಬ್ಸ್ಟೆನ್ಸ್ ಓವರ್ ಸ್ಟೈಲ್ ಆಗಿಬಿಡುತ್ತೆ, ಸ್ಟೈಲ್ ಓವರ್ ಸಬ್ಸ್ಟೆನ್ಸ್, ಸಾರಿ. ಸೊ ಆ ಸ್ಟೈಲೈಸ್ಡ್ ಪಾತ್ರಕ್ಕೋಸ್ಕರನೇ ಒಂದು ಕ್ಯಾರೆಕ್ಟರ್ನ ಬರೆದಿರೋದು. ಕರೆಕ್ಟ್. ಲೆಸ್ಸರ್ ಸಬ್ಸ್ಟೆನ್ಸ್ ಇರುತ್ತೆ. ಬಟ್ ಟು ಗೆಟ್ ಗುಡ್ ಸಬ್ಸ್ಟೆನ್ಸ್, ಒಂದು ಕಥೆಯಲ್ಲಿ ಒಂದು ಪ್ರಾಮುಖ್ಯತೆನ ತರುವಂತಹ ಪಾತ್ರಗಳು ಸಿಗೋದು ಬಹಳ ಕಷ್ಟ ಅಂತ ಹಿಂದೆ ಸುಮಾರು ಜನ ಹತ್ರ ಮಾತಾಡ್ಕೊಂಡಾಗಲೂ ಕೇಳಿದ್ದೀನಿ. ಸೊ ವಾಟ್ ಈಸ್ ಯುವರ್ ಎಕ್ಸ್ಪೀರಿಯನ್ಸ್ ಆನ್ ಇಟ್ ಒಂದು. ಆಮೇಲೆ ಎರಡನೇದು, ಆ ಥರದ ಪಾತ್ರಗಳು ಮಾಡಬೇಕು ಅನ್ನೋ ಆಸೆ ಇದ್ರೂ ಟು ಗೆಟ್ ಇನ್ ಟು ದಟ್ ಕ್ಯಾರೆಕ್ಟರ್, ಆ ಥರದ ಆಪರ್ಚುನಿಟಿ ಅಫ್ಕೋರ್ಸ್ ಅದು ನಿಮ್ಮ ಪಾಲಿಗೆ ಬರಬೇಕು ಇನ್ ಎ ವೇ ವೇರ್ ಸಂಬಡಿ ಶುಡ್ ಅಪ್ರೋಚ್, ಅಥವಾ ಇನ್ನೇನೋ ಒಂದು ಪ್ರೋಸೆಸ್ ಆಗಬೇಕು. ಎಷ್ಟು ಈಸಿ ಇದೆ ಅಥವಾ ಎಷ್ಟು ಡಿಫಿಕಲ್ಟ್ ಇದೆ ಟು ಗೆಟ್ ಎ ಗುಡ್ ರೋಲ್? ನಾನು ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳಬೇಕಂದ್ರೆ, ಇವಾಗ ಆ್ಯಕ್ಟರ್ಸು ಮೇಯ್ನಾಗಿ ಅವ್ರ ಸ್ಕ್ರೀನಲ್ಲಿ ಹೇಗೆ ಕಾಣಿಸ್ತೀವಿ. ಈಗ ಎಲ್ಲರ ಆ್ಯಕ್ಟ್ರೆಸ್ಸಲ್ಲೂ ಏನಿದೆ ಅಂದರೆ, ನನ್ನ ಸ್ಕ್ರೀನ್ ಅಪಿಯರೆನ್ಸ್ ಹೆಂಗಿದೆ, ಸ್ಕ್ರೀನಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅನ್ನೋದನ್ನ ಬಿಟ್ಟು ಆ ಪಾತ್ರಕ್ಕೆ ನಾವು ಎಷ್ಟು ಥರ ಕಾಣಿಸ್ಬೋದು ಅನ್ನೋದನ್ನ ಅಕ್ಸೆಪ್ಟ್ ಮಾಡಿಕೊಂಡ್ರೆ ಮೇ ಬಿ ಇಟ್ ವಿಲ್ ಬಿ ವೆರಿ ಈಸಿ. ಸೊ ಈಗ ಈ ಸಿನಿಮಾದಲ್ಲಿ ಒಂದು ಸ್ವಲ್ಪನೂ ಮೇಕಪ್ ಮಾಡಿಸಿಲ್ಲ ಸರು. ಆ್ಯಂಡ್ ಅವ್ರಿಗೆ ಒಂದು ಲಿಪ್ ಬಾಮ್ ಹಾಕಿದ್ರು, ಈ ವಾಸ್ ಲೈಕ್ ಟೆಲಿಂಗ್ ನೋ 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 ನನಗೆ ಹಿಂಗೆ ಬೇಕು ಕ್ಯಾರೆಕ್ಟರು, ಇದೇ ಥರ ಬೇಕು ನನಗೆ, ಇಷ್ಟೇ ಸಿಂಪಲ್. ಅದನ್ನು ನಾನೇನಾದ್ರು ಎಕ್ಸ್ಪೆಕ್ಟ್ ಮಾಡಿ, ಇಲ್ಲ ನನಗೆ ಇಷ್ಟೇ ಚೆನ್ನಾಗಿ ಕಾಣಿಸಿ, ನನಗೆ ಈ ಥರ ಬೇಕು, ನನಗೆ ಹೇರ್ ಸ್ಟೈಲ್ ಈ ಥರ ಬೇಕು ಅಂತ ನಾನು ಕೂತಿದ್ರೆ ಮೇ ಬಿ ಪಾತ್ರ ಕಳ್ಕೊಂಡು ಬಿಡ್ತಾ ಇದ್ದೆ, ಅಥವಾ ಆ ಪಾತ್ರಕ್ಕೆ ಜೀವ ತುಂಬಕ್ಕಾಗ್ತಾ ಇರಲಿಲ್ಲ. ಸೊ ದಟ್ ಈಸ್ ವೇರ್ ವಿ ಆರ್ ಲ್ಯಾಕಿಂಗ್. ನೋಟಕ್ಕಿಂತ ನಾವು ಹೇಗೆ ಪಾತ್ರ ಅಕ್ಸೆಪ್ಟ್ ಮಾಡ್ಕೊತೀವಿ, ಸೊ ಆ ಪಾತ್ರಕ್ಕೆ ನಾವೆಷ್ಟು ಕೊಡ್ಬೋದು ಅನ್ನೋದು ಕಲ್ತ್ಕೊಂಡ್ರೆ ಇಟ್ ವಿಲ್ ಬಿ ವೆರಿ ಗುಡ್. ಆ್ಯಂಡ್ ವಿ ಶುಡ್ ಬಿ ಪ್ರೇಸ್. ಲೈಕ್ ನಮಗೆ ಕ್ಯಾರೆಕ್ಟರ್ಸ್ ಮಾಡೋಕ್ಕೆ ಸಿಗೋದೇ ಕಷ್ಟ. ಇವನ್ ಐ ಫೀಲ್ ನನಗೆ ಒಂದೊಂದು ಸಿನಿಮಾದಲ್ಲೂ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಕೊಡಿ, ನಾನು ರಿಪೀಟೆಡ್ ಕ್ಯಾರೆಕ್ಟರ್ಸೇ ಬೇಡ ಅಂತ ಹೇಳ್ತೀನಿ. ಬಿಕಾಸ್ ಆ ಕ್ಯಾರೆಕ್ಟರ್ಸ್ ನಮಗೆ ಸಿಕ್ಕಾಬಟ್ಟೆ ಕಷ್ಟ. ಅದು ಸಿಕ್ಕಿದಾಗ ನಾವು ಎಷ್ಟು ಚೆನ್ನಾಗಿ ಯುಟಿಲೈಸ್ ಮಾಡ್ಕೊತೀವಿ ನಮ್ಮ ಕೈಯಲ್ಲಿರುತ್ತೆ. ಆ್ಯಂಡ್ ಲೈಕ್ ಐ ಡಿಡ್ ಇಟ್ ಗುಡ್ ಐ ಗೆಸ್. ಇಲ್ಲ, ಚೆನ್ನಾಗಿ ಮಾಡಿದ್ದಾರೆ, ಇಬ್ರು ಚೆನ್ನಾಗಿ ಮಾಡಿದ್ದಾರೆ. ಓಕೆ, ಎಸ್ ಮ್ಯಾಮ್, ನಿಮ್ಮ ಎಕ್ಸ್ಪೀರಿಯನ್ಸ್ ಆನ್ ದಿಸ್? ಶಿ ಸ್ಪೋಕ್ ಸೋ ವೆಲ್. ಕರೆಕ್ಟಾಗೇ ಹೇಳಿದ್ರು. ಫಸ್ಟ್ ಆಫ್ ಆಲ್ ಇಂಥ ಪಾತ್ರಗಳು ಸಿಗೋದೇ ಕಷ್ಟ ನಮಗೆ. ಆ್ಯಂಡ್ ನನ್ನ ಎಕ್ಸ್ಪೀರಿಯನ್ಸಲ್ಲೂ ಕೂಡ, ಇದು ಮೊದಲನೇ ಸಿನಿಮಾ ಆಗಿರ್ಬೋದು, ಬಟ್ ನಾನು ಸೀರಿಯಲ್ಸ್ ಮಾಡಿದ್ದೀನಲ್ಲ, ನನ್ನ ಎಕ್ಸ್ಪೀರಿಯನ್ಸಲ್ಲಿ ದೇ ಹ್ಯಾವ್ ಸೋ ಮೆನಿ ಫ್ಯಾಕ್ಟರ್ಸ್ ಟು ರಿಜೆಕ್ಟ್ ಸಮ್ ಒನ್. ಆಕ್ಸೆಪ್ಟ್ ಮಾಡೋದಕ್ಕಿಂತ ಎಷ್ಟೊಂದು ಸಲ ನೀವು ಬೆಳ್ಳಕ್ಕಿದ್ದೀರಾ ಅಂತ ರಿಜೆಕ್ಟ್ ಮಾಡ್ತಾರೆ, ಅಥವಾ ನೀವು ತುಂಬ ಸ್ಟೈಲಿಶ್ ಆಗಿದ್ದೀರಾ ನೀವು ನೆಗೆಟಿವ್ ಮಾಡಿ ಅಂದ್ಬಿಡ್ತಾರೆ. ನಾವು ಡ್ರೆಸ್ ಮಾಡ್ಕೊಳ್ಳೋದೇ ತಪ್ಪ ಅಥವಾ ಹೆಂಗೆ ಅನ್ಸ್ಬಿಡೋದು ಗೊತ್ತಾ? ಐ ಥಿಂಕ್ ಈವನ್ ಫಾರ್ ಗುಡ್ ಆ್ಯಕ್ಟರ್ಸ್, ಆ್ಯಕ್ಟಿಂಗ್ ಮಾಡಿ ತೋರ್ಸೋದಕ್ಕಿಂತ ಮುಂಚೆ ಲುಕ್ಸ್ಗೆ ರಿಜೆಕ್ಟ್ ಆಗ್ಬಿಡ್ತೀವಿ ನಾವು ಎಷ್ಟೊಂದು ಸಲ. ಆ್ಯಂಡ್ ಅದ್ರ ಬಗ್ಗೆ ಜಾಸ್ತಿ ಜನ ಮಾತಾಡ್ತಿಲ್ಲ, ಬಟ್ ಫಸ್ಟು ಜನ ಕೇಳೋದೇ ನಿಮ್ಮ ಫೋಟೋಸ್ ಕಳಿಸಿ ಅಂತ, ನಾಟ್ ನಿಮ್ಮ ಆಡಿಷನ್ ಕ್ಲಿಪ್ ಕಳಿಸಿ. ನಿಮ್ಮ ಫೋಟೋಸ್ ಕಳಿಸಿ ಅಂದು ಅದರಲ್ಲೇ ರಿಜೆಕ್ಟ್ ಮಾಡ್ತಾರೆ ಅಂದರೆ ಅಲ್ಲಿ ಒಳ್ಳೆ ಕಲಾವಿದರು ಇರ್ಬೋದಲ್ವಾ? ಸೊ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ದಿಸ್ ಕಾನ್ಸೆಪ್ಟ್ ಆಫ್ ಫೋಟೋಸ್ ಕಳಿಸಿ ಅಲ್ಲಿ ನೀವು ಚೆನ್ನಾಗಿದ್ರೆ ದೆನ್ ವಿಲ್ ಆಡಿಷನ್ ಯು. ಎಷ್ಟೊಂದು ಜನ ಅಲ್ಲೇ ಅವಕಾಶ ಕಳ್ಕೊಂಡ್ ಬಿಡ್ತಾರೆ. ಚೆನ್ನಾಗಿರೋದು ಇಸ್ ದ ಪ್ರಿಯಾರಿಟಿ ದ್ಯಾನ್ ಚೆನ್ನಾಗಿ ಇವ್ರು ಆಕ್ಟ್ ಮಾಡ್ತಾರೆ ಅನ್ನೋದು. ನನ್ನ ಪುಣ್ಯಕ್ಕೆ ಇಷ್ಟು ದಿನ ನನ್ನ ಕ್ಯಾರೆಕ್ಟರ್ಗಳು ಸಿಗ್ತಿದೆ, ಬಟ್ ಐ ಆಲ್ಸೋ ಫೀಲ್ ನನಗೆ ಎಷ್ಟೊಂದು ಕ್ಯಾರೆಕ್ಟರ್ ಸಿಗದೇನೆ ಹೊಟ್ಟೋಗಿರ್ಬೋದು. ಮೇ ಬಿ ಮೈ ಫೋಟೋಸ್ ವರಂಟ್ ಗುಡ್. ಇವಾಗ ಎಷ್ಟೊಂದು ಜನಕ್ಕೆ ಆ ಒಂದು ಪೋರ್ಟ್ಫೋಲಿಯೋ ಶೂಟ್ ಹೇಗೆ ಮಾಡಿಸೋದು ಗೊತ್ತಿರಲ್ಲ, ಆ ಫೋಟೋಸಲ್ಲಿ ಹೇಗೆ ಚೆನ್ನಾಗಿ ಕಾಣಬೇಕು ಗೊತ್ತಿರಲ್ಲ. ಈ ಇಂಡಸ್ಟ್ರಿನಲ್ಲಿ ಆ್ಯಕ್ಟಿಂಗ್ಗೆ ನಾವು ಪ್ರಾಮುಖ್ಯತೆ ಕೊಟ್ಟರೆ ವಿಲ್ ಹ್ಯಾವ್ ಬೆಟರ್ ಟ್ಯಾಲೆಂಟ್. ಬಟ್ ಕಾಸ್ಟಿಂಗ್ ಪ್ರಾಸೆಸ್ಸು ತುಂಬ ಟ್ರಿಕಿಯಾಗಿರುತ್ತೆ. ಇನ್ಫ್ಯಾಕ್ಟ್
ನನಗಿಂತ ಜಾಸ್ತಿ ರಿಷಂಗ್ ಎಕ್ಸ್ಪೀರಿಯನ್ಸ್ ಇರ್ಬೋದು. ಶೀಲ್ ನೋ ದಟ್ ಕಾಸ್ಟಿಂಗ್ ಇಸ್ ವೆರಿ ಟ್ರಿಕ್ಕಿ. ಐ ಥಿಂಕ್ ಈ ಒಂದು ಸಿನಿಮಾ ಮೂಲಕ ಸರ್ ಎಷ್ಟೊಂದು ಹೊಸಬ್ರಿಗೆ ಚಾನ್ಸ್ ಕೊಟ್ಟಿರೋದು. ವಿ ಆರ್ ರಿಯಲಿ ಗ್ರೇಟ್ಫುಲ್. ಇವಾಗ ಅವ್ರ ಡೆಬ್ಯೂ ಸಿನಿಮಾ, ನನ್ನ ಡೆಬ್ಯೂ ಸಿನಿಮಾ, ಮ್ಯೂಸಿಕ್ ಡೈರೆಕ್ಟರ್ ಅವ್ರ ಡೆಬ್ಯೂ ಸಿನಿಮಾ. ಸೊ ಈ ಒಂದು ಪ್ರಾಜೆಕ್ಟು ನಮ್ಮೆಲ್ರಿಗೂ ತುಂಬ ಮನ್ಸಿಗೆ ಹತ್ತಿರವಾಗಿರೋದು. ವಿ ಆರ್ ಆಲ್ ಟ್ರೈಯಿಂಗ್ ಅವರ್ ಬೆಸ್ಟ್. ನಾವು ಚೆನ್ನಾಗಿ ಕಾಣಿಸ್ಕೊಳ್ಬೇಕು, ಜನಕ್ಕೆ ಇಷ್ಟ ಆಗಬೇಕು ಅಂತ. ಬಟ್ ಫಸ್ಟ್ ಥ್ಯಾಂಕ್ಸ್ ಆ್ಯಂಡ್ ದ ಬಿಗ್ಗೆಸ್ಟ್ ಥ್ಯಾಂಕ್ಸ್ ಸರ್ಗೆ ಹೋಗಬೇಕು, ನಮ್ಮೆಲ್ರಿಗೂ ಒಂದು ಅವಕಾಶ ಕೊಟ್ಟಿದ್ದಕ್ಕೆ. ಅಂಡ್ ಈ ಸಿನಿಮಾದಲ್ಲಿ ನೀವು ಮೇನ್ ಲೀಡಾಗಿ ಕಾಣಿಸ್ಕೊಳ್ತಿದ್ದೀರಾ, Yeah. ಡೈರೆಕ್ಟರ್ ಕೂಡ, ಪ್ರೊಡ್ಯೂಸರ್ ಕೂಡ. ಒಂದು ಜವಾಬ್ದಾರಿನ ನಿಭಾಯಿಸೋದೇ ಪ್ರಾಬಬ್ಲಿ ತುಂಬಾನೇ ಕಷ್ಟ ಇವತ್ತಿನ ದಿನದಲ್ಲಿ ಸಿನಿಮಾದಲ್ಲಿ. ಅಂಡ್ ಮೂರು ಜವಾಬ್ದಾರಿ ಅಂತ ಬಂದಾಗ ಸಮ್ವೇರ್ ಯಾವುದಾದ್ರೂ ಒಂದು ವಿಷಯ ಡೈಲ್ಯೂಟ್ ಆಗುತ್ತೆ ಅಥವಾ ಇನ್ನೊಂದು ಯಾವುದಾದ್ರೂ ಪ್ರಿಯಾರಿಟಿ ತೊಗೊಳತ್ತೆ. ಬಟ್ ಈಗ ಒಂದು ಸೀನನ್ನು ನೀವೇ ಪರ್ಫಾರ್ಮ್ ಮಾಡ್ತಿರ್ಬೇಕಾದ್ರೆ ದೇರ್ ಆರ್ 3 ಥಿಂಗ್ಸ್. ಒಂದು ಡೈರೆಕ್ಷನ್ ಪಾಯಿಂಟ್ ಆಫ್ ವ್ಯೂ ಇಂದ ಆ ಪಾತ್ರ ಅದನ್ನು ಮಾಡ್ತಿದ್ಯಾ ಅನ್ನೋದು, ಇನ್ನೊಂದು ನಾನೊಬ್ಬ ನಟ ಆಗಿ ಅದನ್ನು ಕೊಡ್ತಿದ್ದೀನಿ ಅನ್ನೋದು, ಮೂರನೇದು ನಾನು ಹಾಕೊಂಡಿರೋ ಲೆಕ್ಕಾಚಾರದಲ್ಲಿ ಇವತ್ತು ದಿನ ಅದೇ ಬಜೆಟಲ್ಲಿ ನಡೀತಿದ್ಯಾ ಅನ್ನೋದು. ಸೊ ನಿಮ್ಮ ತಲೆಯಲ್ಲಿ ಏನು ನೋಡ್ತಿತ್ತು? ಹೌ ಅಫ್ಕೋರ್ಸ್ ಇಟ್ ಇಸ್ ನಾಟ್ ಈಸಿ. ಅಂದರೆ ಹೆಂಗೆ ಅದನ್ನು ಮ್ಯಾನೇಜ್ ಮಾಡಿದ್ರಿ? ವೈ ವಾಸ್ ದಿಸ್ ಕಾಲ್? ಇಲ್ಲ, ಫಸ್ಟ್ ನಾನು ಸ್ಟೋರಿ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೆ. ಸ್ಟೋರಿ ರೆಡಿ ಮಾಡ್ಕೊಂಡ ನಂತರ ನಾನೇ ಡೈರೆಕ್ಟ್ ಮಾಡಬೇಕು ಅಂತ ನಂಗೆ ಗೊತ್ತಿತ್ತು. ಸೊ ಅಲ್ಲಿ ಒಂದು ಪಾತ್ರ ಫಿಕ್ಸ್ ಆಯ್ತಲ್ಲ ಡೈರೆಕ್ಟರ್ ಅನ್ನೋದು. ಸೊ ನೆಕ್ಸ್ಟು ಈ ಸಬ್ಜೆಕ್ಟ್ನ ನಾವೇ ಪ್ರೊಡ್ಯೂಸ್ ಮಾಡೋಣ, ನಮ್ಮ ಹೋಮ್ ಬ್ಯಾನರಿಂದ AV ಪ್ರೊಡಕ್ಷನ್ಸಿಂದನೇ ಬರೋಣ ಅಂತಲೇ ಸೆಕೆಂಡ್ ಸ್ಟಿಕ್ ಆನ್ ಆದ್ವಿ. ಸೊ ಸೆಕೆಂಡ್ ಸ್ಟಿಕ್ ಆನ್ ಆದ ನಂತರ ನೆಕ್ಸ್ಟ್ ಒನ್ ಏನು ಮಾಡಿದ್ವಿ, ಹೋಗ್ತಾ ಡಿಸ್ಕಷನ್ ಮಾಡಬೇಕಾದ್ರೆ ಈ ಪಾತ್ರ ನಾನೇ ಮಾಡ್ಬೋದಲ್ಲ ಅಂತ ಒಂದು ಥಾಟ್ ಬಂತು. ಸೊ ಅದನ್ನು ಸ್ವಲ್ಪ ಹೋಮ್ವರ್ಕ್ ಮಾಡ್ಕೊಂಡ್ವಿ, ಯಾವ ರೀತಿ ಹೆಂಗೆ ಆಗತ್ತೆ, ವರ್ಕ್ ಆಗುತ್ತೋ ಇಲ್ವೋ ಅನ್ನೋದು. ಸೊ ಅದನ್ನು ನೋಡಿ ಆ 3 ಪಾತ್ರಕ್ಕೆ ಸ್ಟಿಕ್ ಆನ್ ಆದ್ವಿ ಅಷ್ಟೇ. ಆಮೇಲೆ ಗೊತ್ತಿಲ್ಲ ನಮಗೆ ಹೇಗಾಗತ್ತೆ, ಹೇಗೆ ವರ್ಕ್ ಆಗುತ್ತೆ ಅನ್ನೋದು. ಗೊತ್ತಿತ್ತು ಸಿಕ್ಕಾಬಡೆ ಚಾಲೆಂಜಿಂಗ್ ಇರುತ್ತೆ ಅಂತ. ಬಟ್ ಸೆಟ್ಟಲ್ಲಿ ನೀವು ಹೇಳ್ದಾಗೆ ಡೈರೆಕ್ಟ್ ಮಾಡ್ಬೇಕಾದ್ರೆ ಡೈರೆಕ್ಟರ್ ಆಗಲೇಬೇಕು, ಅಲ್ಲೋಗಿ ಆ್ಯಕ್ಟ್ ಮಾಡ್ಬೇಕಾದ್ರೆ ಡೈರೆಕ್ಷನ್ ಬಿಟ್ಟು ಆ್ಯಕ್ಟರ್ ಆಗಬೇಕು, ಆ ಮೂಡಿಗೆ ಬರಬೇಕು. ಅದಾದ ನಂತರ ನೀವು ಹೇಳ್ದಂಗೆ ನನ್ನ ಬಜೆಟು ಇವತ್ತು ಆಗ್ತಿದೆಯಾ, ಇವತ್ತಿಗೆ ಇಷ್ಟು ಮುಗ್ದಿದೆಯಾ, ಇವತ್ತಿನ ಪೇಮೆಂಟ್ ಎಲ್ಲೆಲ್ಲಿಗೆ ಹೋಗಬೇಕು, ಯಾರ್ಯಾರಿಗೆ ಹೋಗಬೇಕು, ತಲುಪಿದೆಯಾ, ಇದೆಲ್ಲನೂ ತುಂಬ 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 ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೇಗೋ ದೇವರು ಕೊಟ್ಟಿರೋ ಶಕ್ತಿ ಇತ್ತು, ಅದನ್ನು ಮೀರಿ ಮಾಡಿದ್ದೀನಿ. ಟೀಸರ್ ನೋಡಿದ ತಕ್ಷಣ ಎಲ್ಲರೂ ಪ್ರಾಬಬ್ಲಿ ಒಂದು ಕ್ರಿಶ್ಚಿಯನ್ ಫ್ಯಾಮಿಲಿಗೆ ಬಿಲಾಂಗ್ ಆಗ್ತೀರಾ ಇದರಲ್ಲಿ. ಆ್ಯಂಡ್ ಅದ್ರದ್ದೊಂದು ಲೋಕಲ್ ಡೈರೆಕ್ಟೇ ಬೇರೆ ಥರ ಇರುತ್ತೆ, ಆ್ಯಂಡ್ ಲುಕ್ ಆ್ಯಂಡ್ ಫೀಲ್ ಬೇರೆ ಥರ ಇರುತ್ತೆ, ಪ್ರೆಸೆಂಟೇಷನ್ ಬೇರೆ ಥರ ಇರುತ್ತೆ, ಹಾಕೊಳ್ಳೋ ಬಟ್ಟೆ, ಹಾವ ಭಾವ, ಮಾತು ಎಲ್ಲನೂ ಬೇರೆ ಥರ ಇರುತ್ತೆ. ಇದಕ್ಕೆ ಹೇಗೆ ಪ್ರಿಪೇರ್ ಆದ್ರಿ? ಆ್ಯಂಡ್ ಹೌ ಇವಾಗ ಸಿನಿಮಾ ಎಲ್ಲ ಮುಗ್ದಾಗಿದೆ, ಏನೇನು ರಿಲೀಸ್ಗೆ ರೆಡಿಗಿದೆ. ಇತ್ತೀಚೆಗೆ ನಾವು ತುಂಬ ಮಾತಾಡೋದು ಅಥೆಂಟಿಸಿಟಿ ಅಥವಾ ರೂಟೆಡ್ನೆಸ್ ಅಂತೆಲ್ಲ ಮಾತಾಡ್ತೀವಿ ಸಿನಿಮಾಗಳ ಬಗ್ಗೆ. ಸೊ ಹೌ ಅಥೆಂಟಿಕ್ ಇಸ್ ದಿಸ್ ಫಿಲಮ್ ಆ ವಿಷಯದಲ್ಲಿ? ಆ್ಯಕ್ಚುಲಿ ಸ್ಟಾರ್ಟಿಂಗ್ ಹೇಳಬೇಕಾದ್ರೆ ಹಿ ವಾಸ್ ವೆರಿ ಸ್ಪೆಸಿಫಿಕ್. ನನಗೆ ಇದೇ ಥರ ಔಟ್ಫಿಟ್ ಬೇಕು, ಎಸ್ಪೆಷಲಿ ಫಾರ್ ಮೈ ಕ್ಯಾರೆಕ್ಟರ್. ಹಿ ವಾಸ್ ಲೈಕ್, ನನಗೆ ಪ್ರತಿಯೊಂದು ಸೀನ್ಗೂ ನಾನು ಇದೇ ಥರ ಹುಡುಕ್ತಾ ಇದ್ದೀನಿ. ವಿ ಸೋರ್ಸ್ ಇಟ್ ಆ್ಯಕ್ಚುಲಿ ಒಂದೊಂದು ಸೀನ್ಗೂ ವಿ ಹ್ಯಾವ್ ಸೋರ್ಸ್ ಇಟ್ ಲೈಕ್ ಈ ಔಟ್ಫಿಟ್ ಇದಕ್ಕೆ ಮುಂಚೆನೇ ಮಾಡಿ ಇಟ್ಕೊಂಡ್ಬಿಟ್ಟಿದ್ವಿ. ಸೊ ಅದಕ್ಕೆ ಕಾಂಪ್ಲಿಕೇಶನ್ ಆಗಲಿಲ್ಲ. ಆ್ಯಂಡ್ ಆಲ್ಮೋಸ್ಟ್ ಇಟ್ ಈಸ್ ಲೈಕ್ 90s ಕೈಂಡಲ್ಲಿ ಹೋಗುತ್ತೆ. ಇದು ಹಳೆ ಕಾಲದಲ್ಲಿ 90s ಬ್ಯಾಕ್ ಡ್ರಾಪ್ ಅಲ್ಲಿ ನಡೆಯೋದು ಇದು ಸಿನಿಮಾ? ಹೌದು, ಒಂದು 25-30 ಇಯರ್ಸ್ ಬ್ಯಾಕ್ ನಡೆಯುವಂಥ ಸಬ್ಜೆಕ್ಟ್. ನೈಸ್. ಸೊ ಅದು ಹೋಗೋದ್ರಿಂದ ಇಟ್ ವಾಸ್ ಗುಡ್. ಚಾಲೆಂಜಿಂಗ್ ಆಗಿತ್ತು, ಚೆನ್ನಾಗಿತ್ತು. ಮೇ ಬಿ ದಟ್ ಏಷ್ಯಂಟ್ ಟೈಮಲ್ಲಿ ಶೂಟ್ ಮಾಡ್ತಾ ಇದೀವಿ ಅಂತ ಫೀಲ್ ಇತ್ತು. ಇಟ್ ವಾಸ್ ಫನ್ ಆ್ಯಕ್ಚುಲಿ. ಹೌದು. ಸೊ ನೀವು ಅಂದರೆ ಆ ಥರದ ಒಂದು 90s ಬ್ಯಾಕ್ ಡ್ರಾಪು ಆ್ಯಂಡ್ ಅಗೈನ್ ದಿಸ್ ಲುಕ್ ಆ್ಯಂಡ್ ಫೀಲ್, ಒಂದು ಕ್ರಿಶ್ಚಿಯನ್ ಫ್ಯಾಮಿಲಿಗೆ ಬಿಲಾಂಗ್ ಆಗೋದು ಅಥವಾ ಅದನ್ನು ಓನ್ ಮಾಡೋದು ಆ ಪಾತ್ರನ. ಸೊ ಅದು ಹೆಂಗಾಯಿತು ನಿಮಗೆ? ಆಸ್ಕಿಂಗ್ ಫಾರ್ ಹೌ ಅಥೆಂಟಿಕ್ ವಿ ಆರ್ ಅಂತ. ನಿಮ್ಗೆ ಹೇಳ್ಬೇಕು, ನಮ್ಮ ಸೆಟ್ಟಲ್ಲಿ ಹೇರ್ ಡ್ರೆಸ್ಸರ್ ಇರಲಿಲ್ಲ, ಮೇಕಪ್ ಅವ್ರು ಇರಲಿಲ್ಲ. ಅದೆಲ್ಲ ನೀವು ಎಷ್ಟು ಅಥೆಂಟಿಕ್ ಆಗಿ ಕಾಣ್ತಿರೋ ನನಗಷ್ಟೇ ಒಳ್ಳೇದು, ಮೇಕಪ್ ಬೇಡ ಈ ಸೆಟ್ಟಲ್ಲಿ ನಮಗೆ ಅಂತ. ಸೊ ಮೇಕಪ್ ಮ್ಯಾನ್ ಇದ್ದಿದ್ದು ಓನ್ಲಿ ಇವಾಗ ಜೆಂಟ್ಸ್ಗೆ ಏನಾರು ಹೇರ್ ಸ್ಟೈಲ್ ಮಾಡಬೇಕು, ಅವ್ರಿಗೆ ತಲೆ ಬಾಚಬೇಕು ಆ ಥರದ್ರಲ್ಲಿ, ಅಥವಾ ಏನಾದ್ರು ಬ್ಲಡ್ ಇತ್ತು. ಯು ಸೀನ್ ದ ಟ್ರೇಲರ್ ಟೀಸರ್ ಅನ್ಕೋತೀನಿ. ಆಸ್ಟಿನ್ಗೆ ಒಂದು ಸ್ವಲ್ಪ ಏನು ಹೇಳಿ, ತುಂಬ ಎಕ್ಸ್ಪೀರಿಯನ್ಸ್ ಆಗ್ಬಿಡುತ್ತೆ ಪಾಪ. ಸೊ ಅಲ್ಲಿಗೆಲ್ಲ ನಮಗೆ ಮೇಕಪ್ ಅವ್ರ ಅವಶ್ಯಕತೆ ಇತ್ತು. ಬಟ್ ರಿಷಾಗೆ ನನಗೆ ಇಲ್ಲ. ಸೊ ವೆರಿ ಅಥೆಂಟಿಕ್ ಅಂತ ಹೇಳ್ಬೋದು. ಲಿಟ್ರಲಿ ಆಗಿನ ಕಾಲದಲ್ಲಿ ನಾವು ಎಷ್ಟು ನ್ಯಾಚುರಲ್ ಆಗಿದ್ವಿ ಆಸ್ ಪೀಪಲ್, ಬಿಕಾಸ್ ಆಗಿನ ಕಾಲದಲ್ಲಿ ಮೇಕಪ್ಪು ಹೇರ್ ಸ್ಟೈಲ್ ಎಲ್ಲ ಅಷ್ಟು ಇರಲಿಲ್ಲ. ಪೀಪಲ್ ವರ್ ನ್ಯಾಚುರಲಿ ಬ್ಯೂಟಿಫುಲ್. ಅದೇ ಥರನೇ ಸರ್ ತೋರ್ಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆ್ಯಂಡ್ ನಮ್ಮ ಎಡಿಟಿಂಗು ಅದೇ ಥರ ಹೋಗುತ್ತೆ. ಇಟ್ ವಿಲ್ ಗಿವ್ ಅ ರೆಟ್ರೋ ಫೀಲ್. ಒಂದು ನಮ್ಮ ಕ್ಯಾರೆಕ್ಟರ್ಸಲ್ಲಿ ಮುಗ್ಧತೆ ಕಾಣುತ್ತೆ. ನಾವು ತೀರಾ ಮಾಡರ್ನು ವೆಸ್ಟರ್ನ್ ಅನ್ನೋದು ಎಲ್ಲೂ ಗೊತ್ತಾಗಿಲ್ಲ. ಇಲ್ಲ, ಇದೆಲ್ಲ ಹೋಗೋದು ಕತೆ ತಕ್ಕಾಗಷ್ಟೇ. ಓಕೆ. ಏನಕ್ಕೆ ಮಾಡಿಸಿರೋದು ಅಂತ ಕೇಳಿದ್ರೆ ಕತೆಗೆ ಅಷ್ಟೇ ಬೇಕಾಗಿರೋದು, ಸಾಕಷ್ಟೇ. ಫೋಟೋಶೂಟಿಗೆ ಬೇಕಾದ್ರೆ ಬೇರೆ ಮಾಡ್ಕೊಳ್ಳೋದು.
ಇಟ್ ಇಸ್ ಟ್ರೂ ಬಿಕಾಸ್ ಆ ಪಾತ್ರಕ್ಕೆ ನಾವು ಹಾಗೆ ಹೋದ್ರೇನೆ ಆ ಪಾತ್ರಕ್ಕೆ 4 ಜನ ನೋಡ್ಬೇಕಾದ್ರೆ ಈಗ ಸಿನಿಮಾ ನೋಡಕ್ಕೆ ಏನಕ್ಕೆ ಬರ್ತಾರೆ, ಸೊ ಸಮಥಿಂಗ್ ಏನೋ ಆಗ್ತಾ ಇದೆ ಅಂತ. ಸೊ ಯು ಹ್ಯಾವ್ ಟ್ರೈ ಟು ಗಿವ್ ಅನ್ ದಟ್ ರಿಯಲಿಸ್ಟಿಕ್ ಇರಲಿ ಅಂತ ಹೇಳಿ ಯು ಹ್ಯಾವ್ ಟ್ರೈಡ್ ಇಸ್ ಮ್ಯಾಕ್ಸಿಮಮ್ ಟು ಡೂ. ನಿಮ್ಮ ಡೈರೆಕ್ಷನಲ್ ಜರ್ನಿ ಸ್ಟಾರ್ಟ್ ಆಗಿದ್ದು ಯಾವಾಗ ಆ್ಯಂಡ್ ಹೌ ವಾಸ್ ಇಟ್? ಸುಮಾರು ಪ್ರಾಜೆಕ್ಟ್ಸ್ ಮಾಡಿದ್ದೀನಿ. ಸೊ ಓವರಾಲ್ ಎಲ್ಲ ಸೇರಿದ್ರೆ ಒಂದು 17-18 ಪ್ರಾಜೆಕ್ಟ್ಸ್ ಆಗಿದೆ. ಓ ನೈಸ್. ಓಕೆ. ಸೊ ರೀಸೆಂಟಾಗಿ ಯಾವುದು ಧೀರ ಸಾಮ್ರಾಟ್ ಒಂದೇ ಮಾಡಿದ್ದು, ಇನ್ಯಾವುದು ಮಾಡೋಕ್ಕೆ ಹೋಗಲಿಲ್ಲ. ಅದಾದಮೇಲೆ ಇದು ಬಂತು, ಇದೇ ಸ್ಟಾರ್ಟ್ ಮಾಡ್ಕೊಂಡ್ವಿ. ಅದಕ್ಕೂ ಮುಂಚೆ ಅಪ್ಪು ಸರ್ದು ಚಕ್ರವ್ಯೂಹ ಮಾಡಿದೆ. ಚಕ್ರವ್ಯೂಹ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದೆ. ಕಂಪ್ಲೀಟ್ ಆರ್ಟ್ ಡಿಪಾರ್ಟ್ಮೆಂಟ್ ನೋಡ್ಕೊಳ್ತಾ ಇದೆ. ಸೊ ಇಟ್ ವಾಸ್ ನೈಸ್ ಎಕ್ಸ್ಪೀರಿಯನ್ಸ್. ಅಪ್ಪು ಸರ್ ಜೊತೆ 1.5 year ಇರೋದೇನು ಹುಡುಗಾಟ ಅಲ್ಲ. ಅಪ್ಪು ಸರ್ ಡೈರೆಕ್ಷನ್ ಡಿಪಾರ್ಟ್ಮೆಂಟು, ಡೈರೆಕ್ಟರ್ ಶರವಣನು, ತಮಿಳ್ ಡೈರೆಕ್ಟರ್ ಬೇರೆ, ತುಂಬ ಚೆನ್ನಾಗಿತ್ತು. ವೆರಿ ಬಿಗ್ ಪ್ರೊಡಕ್ಷನ್ ಹೌಸು. ಅಲ್ಲಿ ತುಂಬ ಕಲ್ತಿದ್ದೀನಿ. ಸೊ ಅಲ್ಲಿ ಕಲ್ತಿರೋದಕ್ಕೆ ನಾವು ಇವತ್ತಿಲ್ಲಿ ನಿಂತಿದ್ದೀವಿ. ಎಸ್. ಆ್ಯಂಡ್ ಆ್ಯಕ್ಚುಲಿ ಸಿನಿಮಾ ರಿಲೀಸ್ ಆಗ್ತಿರೋ ಟೈಮು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಬಿಕಾಸ್ ಈಗ ಕರ್ನಾಟಕದಲ್ಲಿ ಅಂದರೆ ಕನ್ನಡ ಫಿಲಮ್ಸ್ಗೆ ಫುಟ್ಫಾಲ್ ತುಂಬ ಚೆನ್ನಾಗಿ ಆಗ್ತಿದೆ ಬಿಕಾಸ್ ಆಫ್ ಸೂ ಫ್ರಮ್ ಸೋ. ಕರೆಕ್ಟ್. ಆ್ಯಂಡ್ ಫಸ್ಟ್ 6 months ಒಂದು ಡ್ರೈ ಪೀರಿಯಡ್ ಅಂತೆಲ್ಲ ಮಾತಾಡ್ತಾ ಇದ್ವಿ. ಈಗ ಜನಗಳು ಥಿಯೇಟ್ರಿಗೆ ಲಗ್ಗೆ ಇಡ್ತಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ಲೈಕ್ 100 crores ಎಲ್ಲ ಗ್ರಾಸ್ ಮಾಡ್ತಿದೆ ಅಂತೆಲ್ಲ ಕೇಳಿದಾಗ ತುಂಬ ಖುಷಿಯಾಗಿದೆ. ಒಂಥರ ಒಂಥರ ಮಾನ್ಸೂನ್ ಸೀಸನಲ್ಲಿ ಬರ್ತಿರೋ ಥರ ಇದೆ ನಿಮ್ಮ ಸಿನಿಮಾ ರಿಲೀಸ್ ಕೂಡ. ಒಂದು ಸಿನಿಮಾ ರಿಲೀಸ್ ಟೈಮ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ಈ ಟೈಮಲ್ಲಿ ಬರ್ತಿರೋದು ಸಿನಿಮಾಗೆ ಎಷ್ಟು ಪ್ಲಸ್? ಒಂದು ತುಂಬ ಪ್ಲಸ್ ಪಾಯಿಂಟ್. ಹೌದು. ಏನಕ್ಕೆ ಅಂದರೆ ಸೂಫ್ರಮ್ಸೋ ನೀವು ಹೇಳಿದ್ರಿ. ಸೊ ಅದು ಕಂಟೆಂಟ್ ಸಬ್ಜೆಕ್ಟು, ಹೊಸಬ್ರು ಸಬ್ಜೆಕ್ಟು ಅಂತ ಬಂತು. ಸೊ ಹೊಸಬ್ರು ಅಂತ ಬರ್ತಿದ್ದಂಗೆ ಜನ ಕೈ ಬಿಡಲಿಲ್ಲ ಅಲ್ಲ. ಕರೆಕ್ಟ್. ಸೊ ನಮ್ಮದು ಹೊಸ ಸಬ್ಜೆಕ್ಟೇನೆ, ಹೊಸಬ್ರೇನೆ. ಸೊ 100% ಜನ ಕೈ ಬಿಡಲ್ಲ ಅನ್ನೋದು ಒಂದು ಭರವಸೆ ಇದೆ. ಹಾಗಾಗಿ ಈ ಟೈಮ್ ಅನ್ನೋದು ನೀವು ಹೇಳಿದ್ದು ತುಂಬ, ಈ ಟೈಮ್ಗೆ ಬರಬೇಕು ಅನ್ನೋದು ನಮ್ಮ ಆಸೆ ಇತ್ತು. ಸೊ ಕರೆಕ್ಟಾಗಿ ಅದೇ ತಕ್ಕಾಗಿ ನಮಗೆ KRG ಅವರು ರಿಲೀಸ್ ಮಾಡ್ಕೊಡ್ತಿದ್ದಾರೆ. ಸೊ September 5th ನಾವು ಮಾಡ್ತೀವಿ ಅಂತ ಹೇಳಿದ ತಕ್ಷಣ ಆಯಿತು, ನಾನು ಮಾಡ್ಕೊಡ್ತೀನಿ, ನೀವೇನು ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿ ಆ ಒಂದು ಧೈರ್ಯ ಇತ್ತು. ಸೊ ಆ ಧೈರ್ಯದಿಂದ ಮುನ್ನುಗ್ಗಿ ಇವಾಗ September 5th ಬರುತ್ತೆ. ಸೊ ನೀವಿಬ್ರು ಆ್ಯಕ್ಟರ್ಸ್ ಆಗಿರೋದನ್ನ ಒಂಚೂರು ಆ ಶೂಸಿಂದ ಸ್ಟೆಪ್ ಔಟ್ ಆಗಿ ಒಬ್ಬ ಆಡಿಯನ್ ಆಗಿ ಈ ಸಿನಿಮಾನ ನೋಡಬೇಕು ಅನ್ನೋದಕ್ಕೆ ಒಂದು 3 ಉದ್ದೇಶ ಇದೆ, ಅಥವಾ ಈ 3 ವಿಷಯ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಸಿನಿಮಾದಲ್ಲಿ ಅಂದರೆ ಏನು? ಫಸ್ಟ್ ಒನ್ ಐ ಥಿಂಕ್ ಇಸ್ ರಿಲೇಟಬಿಲಿಟಿ ಫ್ಯಾಕ್ಟರ್. ಇವಾಗ ಒಂದು ಸ್ಟ್ರೆಚ್ಚಲ್ಲಿ ನಾವು ನೋಡ್ಕೊಂಡು ಬಂದಿರೋ ಸಿನಿಮಾಗಳು ಎಕ್ಸ್ಟ್ರೀಮ್ಲಿ ಬಿಗ್ ಮೂವೀಸ್ ಲೈಕ್ KGF ಥರ ಅಥವಾ ಕಾಂತಾರ ಥರ. ಐ ಥಿಂಕ್ ಫ್ರಮ್ ದ್ಯಾಟ್ ವಿ ಸ್ಟೆಪ್ ಬ್ಯಾಕ್ ಟು ತುಂಬ ರಿಲೇಟಬಲ್ ಸ್ಟೋರಿ. ಮನೆಯಲ್ಲೂ ಜನ ನೋಡಿದಾಗ ನಮ್ಮ ಜೀವನದಲ್ಲೂ ಈ ಥರ ಆಗಿರ್ಬೋದಲ್ಲ, ಆಗಿತ್ತಲ್ಲ ಅಂತ ಟಕ್ ಅಂತ ಕನೆಕ್ಟ್ ಮಾಡ್ಕೋತಾರೆ. ಅದೊಂದು ಐ ಆಮ್ ವೇಟಿಂಗ್ ಫಾರ್ ದ್ಯಾಟ್ ರಿಯಾಕ್ಷನ್ ಜನದಿಂದ. ಸರ್ ವರ್ಕ್ ಮಾಡಿದ ಅಪ್ಪು ಸರ್ ಜೊತೆ ಹೇಳಿದ್ದಾರೆ. ಸೊ ಅಪ್ಪು ಸರ್ ಮಾಡ್ತಿದ್ದೆ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ, ಎಲ್ಲ ಫ್ಯಾಮಿಲಿ ಜನ ಕುತ್ಕೊಂಡು ಚಿಕ್ಕ ಮಕ್ಕಳು ನೋಡೋ ಅಂಥ ಮೂವಿ ಹಿ ವಾಸ್ ಡೂಯಿಂಗ್. ಸೊ ಅವ್ರ ಜೊತೆ ವರ್ಕ್ ಮಾಡಿರೋದಕ್ಕೆ ಐ ಫೀಲ್ ಹಿ ಹ್ಯಾವ್ ಡನ್ ದಟ್ ಸೇಮ್ ಥಿಂಗ್ ಇಯರ್. ಇಲ್ಲೂ ಒಂದು ಸಣ್ಣ ಮಗು ಬಂದ್ರೂ ಸಿನಿಮಾ ನೋಡ್ಬೋದು ಅನ್ನೋ ಮಟ್ಟಿಗಿದೆ. ಅಂದರೆ ಕಂಪ್ಲೀಟ್ ಫ್ಯಾಮಿಲಿ ಪ್ಯಾಕೇಜ್ ಮೂವಿ ಇದು. ದಟ್ಸ್ ವಾಟ್, ಲೈಕ್ ಫುಲ್ ಫ್ಯಾಮಿಲಿ ಕುತ್ಕೊಂಡು ನೋಡ್ಕೊಂಡು ಹೋದರೆ ತುಂಬ ಚೆನ್ನಾಗಿದೆ ಅಲ್ಲ ಸಿನಿಮಾ. ಅಂದರೆ ಏನೋ ಒಂದು 3 hours ಒಂದು ಒಳ್ಳೆ ಸ್ಟೋರಿ ಹೇಳಿದರು ಅಂತ ಹೇಳಿಬಿಟ್ಟು ಐ ಫೀಲ್ 2 hours 3 hours ಫೈನ್, ಬಟ್ ಪೀಪಲ್ ಅವ್ರಿಗೆ ಫೀಲ್ ಆಗುತ್ತೆ ಲೈಕ್ ಓಕೆ ದಿಸ್ ವಿಲ್ ಕನೆಕ್ಟ್ ಟು ಅಸ್ ಅಂತ ಹೇಳಿಬಿಟ್ಟು. ಇಟ್ಸ್ ಅ ಕಂಪ್ಲೀಟ್ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ. ಒಂದು ತಂದೆ ಪಾತ್ರ ಈ ಸಿನಿಮಾದಲ್ಲಿ. ಒಂದು ತಂದೆ ಅವ್ರದ್ದೇ ಆದಂಥ ಒಂದು ಬೌಂಡ್ರಿ ಇಟ್ಕೊಂಡಿರ್ತಾರೆ. ಆ ಬೌಂಡ್ರಿನ ದಾಟಕ್ಕೆ ಬಿಡಲ್ಲ ಯಾರಿಗೂ. ಸೊ ಇದು ಅಂಶನ ಇಲ್ಲಿ ನಾವು ಡಿಸೋಜಾ ಕ್ಯಾರೆಕ್ಟರ್, ಆ ಬಾಲರಾಜ್ ವಾಡಿ ಸರ್ ಪಾತ್ರದಲ್ಲಿ ನೀವು ನೋಡ್ಬೋದು. ಅದು ತುಂಬ ಕಾಡತ್ತೆ. ಈ ಥರ ಇದ್ದರು, ಇದು ರಿಲೇಟ್ ಆಗತ್ತೆ. ಈಗಿರೋ ಯಾರೇ ಫ್ಯಾಮಿಲಿ ಯಾರೇ ಬಂದು ನೋಡಿದ್ರು ರಿಲೇಟ್ ಆಗತ್ತೆ. ಇಲ್ಲ ಇದಿತ್ತು, ಈ ಥರ ಮನುಷ್ಯ ಇದ್ದ, ಹೀಗಿದ್ರು ಅಂತ. ಅದೇ ಥರನೇ ಇನ್ನೊಂದು ತಂದೆ ಜೋವಿಯಲ್ ಆಗಿ ಎಂಜಾಯ್ ಮಾಡಿಕೊಂಡು ಯಾವುದೇ ಬೌಂಡ್ರಿ ಇಟ್ಕೊಳ್ದೆ ಯಾವ ರೀತಿ ಫ್ಯಾಮಿಲಿ ಜೊತೆ ಮಿಂಗಲ್ ಆಗ್ತಾರೆ, ಯಾವ ರೀತಿ ಸಪೋರ್ಟ್ ಮಾಡ್ತಾರೆ. ಸೊ ಅಲ್ಲೂ ಇದೆ. ಸೊ ಎರಡು ಶೇಡ್ ಆಫ್ ಆ ತಂದೆ ಪಾತ್ರನ ಇಲ್ಲಿ ನೋಡಿದಾಗ ತುಂಬ ಕನೆಕ್ಟಿವಿಟಿ ಇದೆ. ಎಲ್ಲರಿಗೂ ಕನೆಕ್ಟ್ ಆಗುತ್ತೆ. ಯಾರೇ ಮಕ್ಕಳಾಗಿರ್ಬೋದು, ಇಲ್ಲಾಂದರೆ ಅವರೇ ತಂದೆಯಾಗಿ ನೋಡ್ಬೇಕಾದ್ರೆ ಅವ್ರ ತಂದೆ ಹಂಗಿದ್ರೇನೋ ಅನ್ನೋ ಥರ ಅದು ಫೀಲ್ ಆಗುತ್ತೆ. ಓಕೆ. ಆ್ಯಂಡ್ ಸಿನಿಮಾದಲ್ಲಿ ಈಗ ನಮ್ಮ ಚಾನಲ್ ಹೆಸರು ಖಡಕ್ ಸಿನಿಮಾ ಅಲ್ಲ, ಸೊ ಒಂದು ಖಡಕ್ ಮೂಮೆಂಟ್ ಇದೆ ಇವತ್ತು, ಅದು ನನಗೆ ನೆನಪಾಗುತ್ತೆ ಅಂತಂದರೆ ಏನದು? ಇಡೀ ಸಿನಿಮಾ ನನಗೆ ತುಂಬ ಡಿಫ್ರೆಂಟ್ ಇತ್ತು. ಸೊ ಎಲ್ಲ ಸೀನ್ಸು ನನಗೆ ಖಡಕ್ ಥರನೇ ಇತ್ತು. ಬಿಕಾಸ್ ವಾಟ್ ಐ ಹ್ಯಾವ್ ಡನ್ ವಾಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ನಾನು ಅದರ್ ಪ್ರಾಜೆಕ್ಟ್ಸ್ ವಾಟ್ ಆ್ಯಂಡ್ ಆಲ್ ಐ ಹ್ಯಾವ್ ಡೂಡ್ ಆ್ಯಂಡ್ ಈಗ ಮಾಡ್ತಾ ಇರೋ ಪ್ರಾಜೆಕ್ಟ್ಸ್ ಕೂಡ ಎಲ್ಲ ಡಿಫ್ರೆಂಟ್. ಈ ಥರ ಪಾತ್ರ ಮೇ ಬಿ ಮತ್ತೆ ನನಗೆ ಸಿಕ್ಕಿಲ್ಲ ಈಗ ಮಾಡ್ತಾ ಇರೋ ಪ್ರಾಜೆಕ್ಟ್ಸಲ್ಲೂ.
ಪ್ರತಿಯೊಂದು ಸೀನು ವೆನ್ ವಿ ವಾಸ್ ಎಕ್ಸ್ಪ್ಲೈನಿಂಗ್ ಐ ವಾಸ್ ಲೈಕ್ ಓಕೆ ಆಯಿತು ಸರಿ ಮಾಡೋಣ. ಈ ಸೀನ್ ನಾನು ಹೇಳ್ತೀನಲ್ಲ, ಪ್ರತಿ ಸೀನು ನನಗೆ ಖಡಕ್ ಸೀನೆ. ಯಾಕಂದರೆ ನಾನು ಆ ಪಾತ್ರ ಮೇ ಬಿ ಬಿಫೋರ್ ಮಾಡಿಲ್ಲ, ಥಿಯೇಟರಲ್ಲಿ ಮಾಡಿರೋದು ಇದೆ, ಇಲ್ಲ ಅಂತ ಹೇಳಲ್ಲ. ಬಟ್ ಸಿನಿಮಾದಲ್ಲಿ ಅಂತ ಬಂದಾಗ ಇಟ್ ಈಸ್ ದೇರ್. ಬಟ್ ಐ ಡೋಂಟ್ ನೋ ಐ ಕ್ಯಾನ್ ರಿವೀಲ್ ಆರ್ ವಾಟ್. ತುಂಬ ಅಳಿಸ್ಬಿಟ್ಟಿದ್ದಾರೆ ನನ್ನ ಇಡೀ ಸಿನಿಮಾ. ಓಕೆ, ನೋಡಿ ಹತ್ತಿರದಿಂದ ನಕ್ಕೊಂಡು ಖುಷಿಯಾಗಿ ಹೇಳ್ತಿರೋದು ಯಾರು ಇದಾರೆ ಆದ್ರೆ ಇವರೇನೆ. ಇಲ್ಲ ಆ ಪಾತ್ರ ಕೊಟ್ರಲ್ಲ ನನಗೆ, ಆ ಖುಷಿ ಇದೆ ಅದಕ್ಕೆ. ಓಕೆ, ಆ್ಯಂಡ್ ಫೈನಲಿ ಅತಿ ಶೀಘ್ರದಲ್ಲಿ ಸಿನಿಮಾ ರಿಲೀಸ್ ಆಗ್ತದೆ. ಹೌದು. ಕೊನೆಯದಾಗಿ ಆಡಿಯನ್ಸ್ಗೆ ಏನಾದ್ರು ಹೇಳೋದಾದ್ರೆ ಇಟ್ಸ್ ಯೋರ್ ಟೈಮ್. ಕೇಳ್ಕೊಳ್ಳೋದಿಷ್ಟೇ, ಒಳ್ಳೆ ಸಿನಿಮಾ, ಒಳ್ಳೆ ಪ್ರಯತ್ನ, ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಆಗಿ ಬರ್ತಾ ಇದ್ದೀವಿ. ಸೊ ಕೈ ಬಿಡದೆ ಕೈ ಎತ್ತಿ ನಿಲ್ಲಿಸಿ, ಎಲ್ಲ ಹೊಸ ಪ್ರತಿಭೆಗಳಿದ್ದೀವಿ. ಸೊ ಆದಷ್ಟು ಬೇಗ ಲೈಕ್ ಸೆಪ್ಟೆಂಬರ್ 5th ಬರ್ತಾ ಇದ್ದೀವಿ. ಸೊ ಆದಷ್ಟು ಪ್ರೀತಿ ಕೊಡಿ. ಥ್ಯಾಂಕ್ ಯು. ಸೆಪ್ಟೆಂಬರ್ 5th ಥಿಯೇಟ್ರಿಕಲ್ ರಿಲೀಸ್ ಆಗ್ತಾ ಇದೆ. ಸೊ ಜನಕ್ಕೆ ಏನು ಕೇಳ್ಕೊಳ್ಳೋದಂದರೆ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ, ನೀವೊಂದು ವರ್ಡ್ ಆಫ್ ಮೌತಲ್ಲಿ ಎಲ್ರಿಗೂ ರಿವ್ಯೂಸ್ ಹೇಳಿ. ಸೊ ಅವರೊಂದಷ್ಟು ಜನ ಬಂದು ಸಿನಿಮಾ ನೋಡಲಿ, ನಮ್ಮ ಸಿನಿಮಾನ ಒಂದಷ್ಟು ವ್ಯೂಸ್ ಜೊತೆಗೆ ಒಂದಷ್ಟು ಡೇಸ್ ಓಡಲಿ ರಿವ್ಯೂಸಿಂದ. ಸೊ ಅದಷ್ಟು ಎಷ್ಟು ದಿನ ಓಡುತ್ತೋ, ಎಷ್ಟು ದಿನ ಆಗುತ್ತೋ ಅದು ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ್ಯಸ್ ಎ ಪ್ರೊಡ್ಯೂಸರ್. ಇನ್ನೊಂದಷ್ಟು ಸಿನಿಮಾ ಮಾಡೋಕ್ಕೆ ಅವಕಾಶ ಸಿಗುತ್ತೆ, ಇನ್ನೊಂದಷ್ಟು ಹೊಸ ಪ್ರತಿಭೆ ಆಗಿರ್ಬೋದು, ಇಲ್ಲ ಇನ್ನೊಂದಷ್ಟು ನಮ್ಮ ಬ್ಯಾನರಿಂದ ಏನು ಸಾಧ್ಯವಾಗುತ್ತೋ ಅದಷ್ಟು ಕೊಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ಜನಕ್ಕೆ ಕೇಳ್ಕೊಳ್ಳೋದು ಒಂದೇ, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಎಲ್ಲರನ್ನೂ ಬ್ಲೆಸ್ ಮಾಡಿ ಅಷ್ಟೇ. ಕನ್ನಡ ಸಿನಿಮಾ ಬರ್ತಿದೆ, ತುಂಬ ಚೆನ್ನಾಗಿದೆ ಸಬ್ಜೆಕ್ಟು, ಪ್ರತಿಯೊಬ್ಬರು ಫ್ಯಾಮಿಲಿ ಜೊತೆ ನೋಡೋ ಥರ ಇದೆ. ಸೊ ಇಂಥ ಒಂದು ಒಳ್ಳೆ ಮುದ್ದಾದ ಕಥೆನ ಪ್ಲೀಸ್ ಸಪೋರ್ಟ್ ಮಾಡಿ. ನಾವೆಲ್ಲರೂ ತುಂಬ ಪ್ರಯತ್ನ ಪಟ್ಟಿದ್ದೀವಿ ಆ್ಯಂಡ್ ಇಟ್ ಈಸ್ ನೌ ಇನ್ ಯೋರ್ ಹ್ಯಾಂಡ್ಸ್. ನಮ್ಮನ್ನು ಎತ್ತಿ ನಿಲ್ಲಿಸೋದು ನಿಮ್ಮ ಕೈಯಲ್ಲಿದೆ. ಸೊ ನಾವಷ್ಟೇ ಕೇಳ್ಕೊಳ್ಳೋದು, ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಅಂತ. ವೆರಿ ಆಲ್ ದ ಬೆಸ್ಟ್. ನಿಮ್ಮೆಲ್ಲರಿಗೂ ತುಂಬ ಒಳ್ಳೇದಾಗಲಿ. ಆ್ಯಂಡ್ ಆ್ಯಕ್ಟರ್ ಆಗಿ, ಡೈರೆಕ್ಟರ್ ಆಗಿ ಆ್ಯಂಡ್ ಪ್ರೊಡ್ಯೂಸರ್ ಆಗಿ ಮೂರಲ್ಲೂ ಒಳ್ಳೆ ಅಂಕಗಳು ನಿಮಗೆ ಸಿಗಲಿ. ಆ್ಯಂಡ್ ಮುಂದೆ ಮಾಡುವಂತಹ ಒಳ್ಳೆ ಸಿನಿಮಾಗಳಿಗೆ ಅಥವಾ ಹೊಸ ಸಿನಿಮಾಗಳಿಗೆ, ಹೊಸ ಕಲಾವಿದರಿಗೆ ನಿಮ್ಮಿಂದ ಒಂದಷ್ಟು ಸ್ಪೇಸ್ ಕ್ರಿಯೇಟ್ ಆಗಲಿ. 100%. ಆ್ಯಂಡ್ ಪೊಟೆನ್ಷಿಯಲ್ ರೋಲ್ಸ್ ಈ ಸಿನಿಮಾದಿಂದ ಇನ್ನಷ್ಟು ಜಾಸ್ತಿ ಆಗಲಿ. ಆ್ಯಂಡ್ I'm looking forward for that. ಆ್ಯಂಡ್ ಅಫ್ಕೋರ್ಸ್ ಫ್ರಮ್ ದ ಡೆಬ್ಯೂ ಇನ್ನೊಂದಷ್ಟು ಒಳ್ಳೊಳ್ಳೆ ಪಾತ್ರಗಳು ನಿಮ್ದಾಗಲಿ. ವೆರಿ ಆಲ್ ದ ಬೆಸ್ಟ್. ಕೀಪ್ ಅಸ್ ಎಂಟರ್ಟೈನಿಂಗ್. ಥ್ಯಾಂಕ್ ಯು. ಥ್ಯಾಂಕ್ ಯು.